ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮೋದಿಯವರಿಗೆ ಟ್ವೀಟ್ ಮಾಡಿದ್ದಾರೆ. ಯಾಕಂದರೆ ಮೋದಿ ಪ್ರಧಾನಿಯಾಗಿ ನಾಳೆ ಹೊಸ ದಾಖಲೆ ಬರೀತಾರೆ. ಅಂದರೆ ಈ ಪ್ರಧಾನಿಯಾಗಿ ಅತಿ ಹೆಚ್ಚು ಕಾಲ ನಿರಂತರವಾಗಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂಥ ಮೊದಲ ಪ್ರಧಾನಿ ಅನ್ನುವಂಥ ದಾಖಲೆ. ನೆಹರು ಅವರ ದಾಖಲೆಯನ್ನು ಹಿಂದಿಕ್ತಾ ಇದ್ದಾರೆ. ಸತತ 4399 ದಿನಗಳಿಗಿಂತ ಹೆಚ್ಚಿನ ಕಾಲದ ಸೇವೆ. ಅದಕ್ಕೆ ಖರ್ಗೆ ಟ್ವೀಟ್ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ನೀವು ಬಡವರ ಕೆಲಸದ ಹಕ್ಕನ್ನು ಕಸಿದಿದ್ದೀರಿ ನೀವು. ಇದು ಖರ್ಗೆ ಅವರು ಮಾಡಿರುವಂಥ ಟ್ವೀಟ್. ಮೋದಿ ಸರ್ಕಾರದ 12 ವರ್ಷಗಳಲ್ಲಿ ಬಡತನ ನಿವಾರಣೆ ಅಭಿಯಾನದ ವಾಸ್ತವಿಕತೆ ನೋಡಿ. ಮೊದಲನೆಯದಾಗಿ ನರೇಗಾ ಅಡಿಯಲ್ಲಿ ಕೆಲಸ ಮಾಡುವ ಹಕ್ಕನ್ನ ಬಡವರಿಂದ ಕಸಿದುಕೊಳ್ಳಲಾಯಿತು. ಈಗ ಒಂದು ತುತ್ತು ಬ್ರೆಡ್ ಅನ್ನು ಸಹ ಕಸಿದುಕೊಳ್ಳಲಾಗುತ್ತಿದೆ. 2016ರಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ಮಹಿಳೆಯರು ಸೌದೆ ಒಲೆಯ ಹೊಗೆಯಿಂದ ಸ್ವಾತಂತ್ರ್ಯ ಪಡೆಯುತ್ತಾರೆ ಎಂದು ಮೋದಿಜಿ ಹೇಳಿಕೊಂಡಿದ್ರು. 1 ವರ್ಷದಲ್ಲಿ 12 ಸಬ್ಸಿಡಿ ಸಿಲಿಂಡರ್ಗಳ ಭರವಸೆ ಇತ್ತು. ಕಳೆದ ವರ್ಷ ಇದನ್ನು 12ರಿಂದ 9ಕ್ಕೆ ಇಳಿಸಲಾಯಿತು. 2026ರಲ್ಲಿ ಈಗ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆಯನ್ನ 9ರಿಂದ ಕೇವಲ 4ಕ್ಕೆ ಇಳಿಸಲಾಗಿದೆ. ಅಂದ್ರೆ 12 ಭರವಸೆ, ಆದರೆ 4ರ ಉದ್ದೇಶ. LPG ಬೆಲೆಗಳನ್ನು ಮತ್ತೆ ಹೆಚ್ಚಿಸಲಾಯಿತು. 5,56,00,000 ಫಲಾನುಭವಿಗಳು ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ತಾಯಂದಿರು ಮತ್ತು ಸಹೋದರಿಯರು ಸಿಲಿಂಡರ್ಗಳನ್ನು ತ್ಯಜಿಸಿ ಒಲೆ ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಲಾಗುತ್ತಿದೆ. ಅವರ ಕಣ್ಣೀರಿನ ಮೇಲೆ ಮೊಸಳೆ ಕಣ್ಣೀರು ಸುರಿಸುತ್ತಿರುವ ಮೋದಿ ಸರ್ಕಾರ ಅಧಿಕಾರದ ಅಮಲಿನಲ್ಲಿದೆ.